ಬ್ಯಾಕ್ ಟು ಮೈ ಚಾನಲ್. ಲೈಕ್ ಇವತ್ತು ನಮ್ಮ ಪ್ಲ್ಯಾನು ಮೇಕಪ್ ಮಾಡಬೇಕಂತ ಇತ್ತು. ನಾನು ನಮ್ಮ ಹುಡುಗಿರಿಗೆ ಲೈಕ್ 10:30ಗೆ ಬರ್ಲಿಕ್ಕೆ ಹೇಳಿದ್ದೆ, ಬಟ್ ನಾವಿಬ್ಬರೇ ಬಂದಿದ್ದು, ಇನ್ನೂ ಇಬ್ಬರು ಆನ್ ದಿ ವೇ ಇದ್ದಾರೆ. ಸೊ ಇವಾಗ ನಾವು ಜಸ್ಟ್ ಅವ್ರು ಬರೋಕ್ಕಿಂತ ಮುಂಚೆ ಟಿಫನ್ ಮಾಡಿ ನೆಕ್ಸ್ಟ್ ರೆಡಿಯಾಗಿ ಅವ್ರಿಗೆ ಮೇಕಪ್ ಸ್ಟಾರ್ಟ್ ಮಾಡಬೇಕು. ಲೈಕ್ ಅವ್ರು ಬಂದು ಇನ್ನೂ ಏನು ಹೇಳ್ತಾರೋ ಗೊತ್ತಿಲ್ಲ. ಓಕೆ ಫೈನ್, ಅವ್ರು ಬಂದ ತಕ್ಷಣ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಅವ್ರು ಆ ಕಡೆ ಬಂದಿದ್ದಾರೆ, ಸೊ ಲೇಟಾಗಿ ಬಂದಿದ್ದಾರೆ. ರಿಯಾಕ್ಷನ್ ನೋಡಿ. ಟೈಮಿಂಗ್ ಏನು ನಿಮ್ಮದು? ಅಡ್ಕೊಳಕ್ಕೆ ಕುಂತ್ರು ಏನು ಮಾಡೋಕ್ಕಾಗಲ್ಲ. ಇವ್ರು ಟೈಮಿಂಗ್ ಸೆನ್ಸ್ ಇಷ್ಟು. 10:30 ಇದ್ದಿದ್ದು 12 o'clock ಆಗೈತಿ. ವೀಡಿಯೋ ಆಗಿ ಮಾಡಲಿ, ಮೇಕಪ್ ಆಗಿ ಮಾಡಲಿ, ಸೌಂಡ್ ಕಮ್ಮಿ ಮಾಡು. ಆಕೆಗಂತೂ ಮೊದಲೇ ಏನೂ ಇಲ್ಲ, ಹೇಳೋವರೆಗೂ ಸರ್ತಿ ಆಡ್ಕೊಂಡ್ರೆ. ಓಕೆ ಗೈಸ್, ಮೇಕಪ್ ಸ್ಟಾರ್ಟ್ ಮಾಡಿ ಆಮೇಲೆ ನೋಡ್ತೀನಿ. ನನ್ನ ಕ್ಲೈಂಟ್ ಬಂದಿದ್ದಾರ. ಗೈಸ್, ನಮ್ಮ ಹುಡುಗಿ ರೆಡಿ ಆಗಿದ್ದಾಳ. ಸೊ ಮೇಕಪ್ ಮಾಡ್ಕೊಳ್ಳಿಕ್ಕೆ ಸೀರೆನೂ ಉಟ್ಕೊಂಡ್ಬಿಟ್ಟಾಳ. ಬಟ್ ಲೇಟಾಗಿ ಬಂದಾಗ ಸೆಟ್ ಐತಿ ನನಗೆ. ಜೊತೆ ನನ್ನ ಮೇಕಪ್ ಮುಗೋದು ನಾನು ಊರಿಗೆ ಹೋಗೋದಿತ್ತು. ಟೈಮ್ ಆಲ್ರೆಡಿ ಎಷ್ಟು 1 ಗಂಟೆ ಆಯ್ತು ಆಗಿರ್ಬೇಕು. ಆಯಿತು, ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಓಕೆ, ನಾವು ಮೇಕಪ್ ಸ್ಟಾರ್ಟ್ ಮಾಡುವ. ಓಕೆ, ಲೈಕ್ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಕಿನ್ನ ಪ್ರಿಪೇರ್ ಮಾಡ್ಕೋಬೇಕು. ಲೈಕ್ ಟಿಶ್ಯೂಯಿಂದ ಕ್ಲೀನ್ ಮಾಡಿಕೊಂಡು ಏನರ ಎಕ್ಸಸೈಸ್ ಇತ್ತಲ್ಲ ಕ್ಲೀನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಾವು ಐಯಿಂದ ಸ್ಟಾರ್ಟ್ ಮಾಡ್ತೀವಿ ಮೇಕಪ್ ಮಾಡುವಾಗ. ಬಿಕಾಸ್ ನಮ್ಮದು ಫೇಸಲ್ಲಿ ಐಸೇ ಹೈಲೈಟ್ ಇರೋದ್ರಿಂದ ನಾವು ಸ್ಟಾರ್ಟಿಂಗು ಐಸ್ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಿರ್ತೀವಿ. ಕರೆಕ್ಟರು ಕಲರ್ ಕರೆಕ್ಟ್ರ್ ಯಾಕೆ ಮಾಡ್ಕೋತೀವಿ ಅಂದರೆ ಎಲ್ಲರ ಡಾಟ್ಸ್ ಏನಾದರೂ ಇತ್ತು ಅಂತಂದ್ರೆ ಸೊ ಅದನ್ನು ಕವರಪ್ ಮಾಡ್ಕೊಳ್ಳಿಕ್ಕೆ. ಸ್ಮಾಲ್ ಪಫ್ ಭಾಳ ಇಷ್ಟ, ಬಿಕಾಸ್ ಸಖತ್ತಾಗಿ ಬ್ಲೆಂಡ್ ಆಗ್ತಾವ. ಮೇಕಪ್ನ ಸ್ಕಿನ್ ಬೇಸ್ನ ನೀಟಾಗಿ ಹಾಕೋಬೇಕಾಗತ್ತೆ. ಬಿಕಾಸ್ ಆಮೇಲೆ ಇನ್ ಕೇಸ್ ನಾವು ಒಂದೇನಾದರೂ ಹೈಲೈಟ್ ಜಾಸ್ತಿ ಅಥವಾ 1 ನಂಬರ್ ಜಾಸ್ತಿ ಆದ್ರೂ ಸ್ಕಿನ್ ಟೋನ್ಗಿಂತ ಎಕ್ಸ್ಟ್ರಾ ಆಯ್ತಂದ್ರೆ ಮೇಕಪ್ ಗ್ರೇ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆರ್ಎಲ್ಸ್ ಕಮ್ಮಿ ತೊಗೊಂಡ್ರೆ ಸ್ವಲ್ಪ ಲೈಕ್ ಬ್ಲ್ಯಾಕಿಶಿ ಟರ್ನ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಸೊ ಯಾವಾಗಲೂ ನಾವು ಬೇಸನ್ನು ಕರೆಕ್ಟ್ ಅವ್ರ ಸ್ಕಿನ್ ಟೋನ್ ಮ್ಯಾಚಿಂಗ್ ತೊಗೊಂಡ್ರೆ ಮಾತ್ರ ಮೇಕಪ್ ಫಿನಿಶಿಂಗು ನೀಟಾಗಿ ಬರೋಕ್ಕೆ ಸಾಧ್ಯ. ಎಲ್ಲರದ್ದು ಎಕ್ಯುರೇಟಾಗಿ ಸ್ಕಿನ್ ಟೋನ್ ಬೇಸ್ ಯಾವುದೂ ಇರೋದಿಲ್ಲ. ಸೊ ಅದನ್ನು ನಾವು ಬಿಫೋರ್ ಸೆಟ್ ಮಾಡ್ಕೋಬೇಕಾಗ್ತೈತಿ. ಆರೆಲ್ಸ್ ನಾವು ಕಲರ್ನ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗ್ತೈತಿ. ಸೊ 2 ಕಲರ್ ನಾನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ 2 ನೀಟಾಗಿ ಬ್ಲೆಂಡ್ ಆದರೆ ಲೈಕ್ ಫಿನಿಶಿಂಗ್ ಚಲೋ ಬರುತ್ತೆ. ಇಲ್ಲ ಅಂತಂದ್ರೆ ಅಗೇನ್ ಅಲ್ಲಿ ಪ್ಯಾಚಿ ಆರೆಲ್ಸ್ ಕೇಕಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೊದಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ನೀಟಾಗಿ ಬ್ಲೆಂಡ್ ಮಾಡ್ತಾ ಹೋಗಬೇಕು. ಇವಾಗಲೂ ನಾವು ಲೈಕ್ ಐ ಮೇಕಪ್ಪನ್ನು ನಮ್ದೇನು ಔಟ್ಫಿಟ್ ಇರ್ತೈತಲ್ಲ ಸೊ ಅದ್ರ ಮ್ಯಾಚಿಂಗ್ ಮಾಡಿದರೆ ಮಾತ್ರ ನಮ್ಮದು ಪೂರ ಔಟ್ಲುಕ್ ಏನಂತಲ್ಲ ಚಲೋ ಕಾಣಿಸ್ತೈತಿ. ಇಲ್ಲಾಂದ್ರೆ ಸ್ಯಾರಿ ಒಂದು ಕಲರು, ಐ ಮೇಕಪ್ ಒಂದು ಕಲರ್, ಲಿಪ್ ಒಂದು ಕಲರ್ ಅಂತಂದರೆ ಫುಲ್ ಕಿಚ್ ಕಾಣಿಸ್ತದೆ. ಸೊ ಬೆಟರ್ ಲೈಕ್ ಬೆಸ್ಟ್ ಅಂತಂದರೆ ಸ್ಯಾರಿದು ಏನು ಲುಕ್ ಇರ್ತದಲ್ಲ ಸೇಮ್ ಲುಕ್ನ ನಾವು ಐ ಮೇಲೆ ತಗೊಂಡ್ರೆ ಬೆಸ್ಟ್ ಲುಕ್ ಔಟ್ಪುಟ್ ಬರ್ತದೆ. ಸೊ ನಾವು ಮರೂನ್ ತಗೊಳ್ಳೋಣ. ಲೈಕ್ ಸ್ವಲ್ಪ ನನ್ನ ಕಡೆ ಟೈಮ್ ಕಮ್ಮಿ ಇದೆ ಇವತ್ತು, ಬಿಕಾಸ್ ನನ್ನ ಕ್ಲೈಂಟ್ ವೇಟಿಂಗಲ್ಲಿದ್ದಾರೆ ಆ್ಯಂಡ್ ಸ್ವಲ್ಪ ನಾನು ಔಟ್ ಆಫ್ ಸ್ಟೇಷನ್ ಹೋಗೋದ್ರಿಂದ ಸೊ ನಾನು ಐ ಮೇಕಪ್ನ ಆದಷ್ಟು ಲೈಟಾಗಿ ಮಾಡ್ಕೋತಿದ್ದೀನಿ. ಸೊ ಐ ಮೇಕಪ್ ನಾನು ಇವತ್ತು ಹ್ಯಾಲೋ ಐ ಮೇಕಪ್ ಅಂತ ಮಾಡ್ತಾಯಿದ್ದೀನಿ. ಸೊ ಲೈಕ್ ಲಾಸ್ಟ್ ಲುಕ್ ನಿಮ್ಗೆ ಹೇಳ್ತೀನಿ ಹ್ಯಾಲೋ ಅಂದರೆ ಹೇಗೆ ಏನು ಎತ್ತ ಅಂತೇಳಿ. ಎಂಡ್ವರೆಗೂ ಮಿಸ್ ಮಾಡಿದೆ ವಿಡಿಯೋ ನೋಡಿ, ಅಂದರೆ ನಿಮಗೆ
ಹಲೋ ಐ ಲುಕ್ ಯಾವುದಂತ ನಿಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ ಲೈಕ್ ನಾವು ಫಸ್ಟ್ ಮತ್ತು ಎಂಡಿಗೆ ನೀಟಾಗಿ ಫಿಲ್ ಮಾಡ್ಕೋತೀವಿ, ಮಿಡಲ್ ಗ್ಯಾಪ್ ಕೊಡ್ತೀವಿ. ಸೊ ಏನಕ್ಕಪ್ಪ ಅಂತಂದರೆ ಲೈಕ್ ಮಿಡಲ್ ನಾವು ಅದನ್ನು ಫಿಲ್ ಮಾಡ್ಕೊಳಿಕ್ಕಂದ್ರೆ ಈಗ ಸಾರಿ ಕಲರ್ ಇದೆಯಲ್ಲ, ಸೊ ಆ ಕಲರ್ ಬರಲಿಕ್ಕೆ ಫಿನಿಶಿಂಗ್ ಬರಲಿಕ್ಕೆ ಸೊ ಮಿಡಲ್ನ ಸ್ವಲ್ಪ ಗ್ಯಾಪ್ ತೊಗೊಂಡು ಅಲ್ಲಿ ಸ್ವಲ್ಪ ಶಿಮ್ಮರ್ ಹಾಕಿದರೆ ಹ್ಯಾಲೋ ಐ ಲುಕ್ ಸಖತ್ತಾಗಿ ಬರುತ್ತೆ. ಸೊ ಗೈಸ್ ಇದು ಫೌಂಡೇಶನ್ನು. ಸೊ ಫೈನಲ್ ಲುಕ್ಕಿಗೆ ಆಲ್ಮೋಸ್ಟ್ ಹತ್ರ ಇದ್ದೀವಿ. ಸ್ಕಿನ್ ಬೇಸ್ ಸ್ವಲ್ಪ ಈ ಕಡೆ ಡಸ್ಕಿನೂ ಅಲ್ಲ, ಈ ಕಡೆ ಫೇರು ಅಲ್ಲ. ಸೊ ಏನು ಮಸ್ಟ್ ಆ್ಯಂಡ್ ಶುಡ್ ನಾವು ಇದನ್ನು ಮಿಕ್ಸಪ್ ಮಾಡ್ಕೊಳ್ಳೇಬೇಕು. ಇನ್ನರ್ನ ಯಾವಾಗಲೂ ಸ್ಕಿನ್ನ ಲೈಕ್ ಹಿಂಗೆ ಟೈಟಾಗಿ ಹಿಂಗೆ ಹಿಡ್ಕೊಂಡೆ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಬ್ರೇಕೇಜ್ ಸ್ಟಾರ್ಟ್ ಆಗುತ್ತೆ. ಲೈಕ್ ಲಾಸ್ಟ್ ಫಿನಿಶಿಂಗ್ ಪೌಡರ್. ನಾನು ಐಬ್ರೋಸ್ ಎಲ್ಲ ಲಾಸ್ಟಿಗೆ ಫಿಲ್ ಮಾಡ್ಕೋತೀನಿ, ಬಿಕಾಸ್ ಪೌಡ್ರೆಲ್ಲ ಅದ್ರ ಮೇಲೆ ಡಸ್ಟ್ ಕೂತ್ಕೊಂಡ್ಬಿಡುತ್ತೆ ಆ್ಯಂಡ್ ಅಗೇನ್ ಅದು ಸ್ವಲ್ಪ ಲೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ನಾ ಎಂಡಿಗೆ ಫಿಲ್ ಮಾಡ್ಕೊಳ್ಳೋದು ಯಾವಾಗಲೂ. ಆಗ ಫಸ್ಟ್ ಒಂಚೂರು ಕೋಮ್ ಮಾಡ್ಕೊಳ್ಳಿ, ಬಿಕಾಸ್ ಏನಂದರೆ ಡಸ್ಟ್ ಕೂತಿರುತ್ತಲ್ಲ, ಸೊ ಡಸ್ಟ್ ಕೂತಾಗ ನಾವು ಲೈಕ್ ಅಪ್ಲೈ ಮಾಡ್ಕೊಂಡ್ವಿ ಅಂತಂದರೆ ಕೂರಲ್ಲ. ಸೊ ಯಾವಾಗಲೂ ಡಸ್ಟ್ ಕ್ಲೀನ್ ಮಾಡಿಕೊಂಡು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಯಾವಾಗಲೂ ಐಬ್ರೋಸಿಗೆ ಮಿಡ್ಡಿಂದ ಸ್ಟಾರ್ಟ್ ಮಾಡಿ, ಬಿಕಾಸ್ ಇನ್ ಕೇಸ್ ಎಕ್ಸ್ಟ್ರಾಸ್ ಏನಾದರೂ ಲೈಕ್ ಪೌಡ್ರ್ ಅಥವಾ ಕ್ರೀಮ್ ಬೇಸ್ ನೀವೇನಾರು ಅಪ್ಲೈ ಮಾಡ್ತಿರ್ತಿರಲಿಲ್ಲ, ಔಟ್ಸೈಡ್ ಬಂದುಬಿಡುತ್ತೆ. ಸ್ಟಾರ್ಟಿಂಗ್ ಹಚ್ಚಿದ್ರೆ ಫುಲ್ ಡಾರ್ಕ್ ಆಗಿ ಹೆವಿ ಅನಿಸ್ತದೆ, ನ್ಯಾಚುರಲ್ ಲುಕ್ ಕೊಡೋದೇ ಇಲ್ಲ. ಸೊ ಯಾವಾಗಲೂ ಮಿಡ್ಡಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಫಸ್ಟಿಗೆ ತಗೊಳ್ಳಿ. ಲೈಕ್ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಲಿಪ್ ಟಿಂಟನ್ನು ಅಪ್ಲೈ ಮಾಡ್ಕೊಳ್ರಿ, ಯಾಕಂದರೆ ಕೆಲವೊಬ್ಬರು ಲಿಪ್ಸ್ ಭಾಳ ಡ್ರೈ ಆಗಿರ್ತದೆ. ಸೊ ಲಿಪ್ಸ್ಟಿಕ್ ನೀಟಾಗಿ ಕೂರ್ತಿಲ್ಲಲ್ಲ, ನೀವು ಲಿಪ್ ಟಿಂಟ್ ಬಿಫೋರ್ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರಿ ಅಂದ್ರೆ ಫಿನಿಶಿಂಗ್ ಚಲೋ ಕೊಡ್ತದೆ. ಆ್ಯಂಡ್ ಎಲ್ಲ ನೆನಪಿಟ್ಕೊಳ್ಳಿ, ಲಿಪ್ ಟಿಂಟ್ ಯಾವಾಗಲೂ ಸ್ವಲ್ಪ ವಾಟರ್ ಪ್ರೂಫ್ ಆಗಿದ್ದರೆ ಚೆನ್ನಾಗಿರುತ್ತೆ. ಬಿಕಾಸ್ ಇನ್ ಕೇಸ್ ನಾವು ಯಾವುದೇ ಲಿಪ್ಸ್ಟಿಕ್ ಹಚ್ಚಿದ್ರು ಲೈಕ್ ವಾಶೌಟ್ ಆಗಬಾರ್ದು ತಿನ್ನೋತ್ನಾಗ. ಕೆಲವೊಬ್ಬರು ಲಿಪ್ಸ್ಟಿಕ್ ತಿಂದಿರ್ತಾರೆ ಅಂತೇಳಿ. ವೈನ್ ಕಲರ್ ಮಿಕ್ಸ್ ಮಾಡ್ಕೊಂಡ್ರೆ ಸೇಮ್ ಲೈಕ್ ಸಾರಿ ಕಲರ್ ಏನಿದೆಯಲ್ಲ ಬಾರ್ಡರ್ ಕಲರ್ ಅದೇ ಬರುತ್ತೆ. ಬ್ಲಷ್ ಎಷ್ಟು ಇಂಪಾರ್ಟೆಂಟು ಮೇಕಪ್ಪಲ್ಲಿ ಅಂತಂದ್ರೆ ಲೈಕ್ ಫೋಟೋದಲ್ಲಿ ನಮ್ಗೆ ಹೈಲೈಟ್ ಆಗೋದು ಬ್ಲಷೇ. ಸೊ ಬ್ಲಷನ್ನು ಮಾತ್ರ ಮಿಸ್ ಮಾಡಬೇಡಿ. ಹೈಲೈಟ್ ಕೂಡ ಮೋರ್ ಇಂಪಾರ್ಟೆಂಟ್. ಫೈನಲ್ ಆಗಿ ಮಿಸ್ಟ್ ಆಗ್ತಾ ಇದ್ದೀನಿ, ಬಿಕಾಸ್ ಇನ್ ಕೇಸ್ ಏನಾದರೂ ಲೈಕ್ ಪ್ಯಾಚಿ ಆಗಿದ್ದರೆ ಅದು ಹೈಡ್ರೇಟ್ ಆಗುತ್ತೆ, ಲೈಕ್ ಮಿಕ್ಸಪ್ ಆಗುತ್ತೆ. ಲಿಪ್ಸ್ಟಿಕ್ಕು ಆ್ಯಂಡ್ ಐದು ಏನು ಮೇಕಪ್ ಮಾಡಿರ್ತೀವಲ್ಲ, ಸೊ ಅದ್ರದ್ದಾದ್ರೆ ಲುಕ್ಕು ಚೆನ್ನಾಗಿ ಬರುತ್ತೆ. ಇವಾಗ ಮೇಕಪ್ ಎಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟ್ ಇವಾಗ ಲೈಕ್ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇಕಪ್ ಲುಕ್ ಹೇಗಿದೆ ಅಂತ ನೋಡಿ. ಎಸ್, ಹಿಯರ್ ಇಸ್ ಮೈ ಮಾಡೆಲ್. ಮೇಕಪ್ ಹೆಂಗಾಯಿತು? ಸೂಪರ್ ಆಯ್ತಕ್ಕ, ಮಸ್ತ್ ಆಯ್ತು, ಚಲೋ ಆಯ್ತಾ? ಭಾಳ ಖುಷಿ ಆಯ್ತು ನನಗೆ ನಿಮ್ಮ ಮೇಕಪ್ ನೋಡಿ. ಫುಲ್ ಕಷ್ಟ ಆಯ್ತಾ? ನೀ ಇದನ್ನ ಹೇಳಿದ್ದೆಲ್ಲ ನಂಗೆ, ಲೈಕ್ ಯಾವುದೋ ಒಂದು ವಿಡಿಯೋ ಒಳಗೆ ನೋಡಿ ಲೈಕ್ ಸೇಮ್ ಮೇಕಪ್ ಹಿಂಗೆ ಮಾಡು ಅಂತ ಹೇಳಿದ್ಲು. ಸೇಮ್ ಕಷ್ಟ ಆಯ್ತಾ? ಹಾಂ. ಓಕೆ ಗೈಸ್, ಇನ್ನೊಂದು ಮೇಕಪ್ ಎಲ್ಲೇ ಇದು ಇನ್ನೊಂದು ಮೈಕ್ ಎಲ್ಲ ಹೋಗದಾರ ಕೊಡ್ರಿ ಅಂತ ಹೇಳಿದ್ರು ಹಿಂಗೆ. ಹಾಂ, ಹೆಂಗಾಯ್ತು ಮೇಕಪ್ ಎಲ್ಲ? ಚಲೋ ಆಗೈತಿ.
ಓಕೆ, ಇವತ್ತಿನ ವಿಡಿಯೋ ನಂದು ಕಂಪ್ಲೀಟ್ ಆಯಿತು. ಲೈಕ್ ನಾನು ಏನು ಅಂದ್ಕೊಂಡಿದ್ದೆ ಕಂಪ್ಲೀಟಾಗಿ ಬಂದೈತಿ ಅಂದ್ಕೊತೀನಿ. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದಟ್. ನಮ್ಮ ಹುಡುಗಿರು ಲೇಟಾಗಿ ಬಂದು ಇಷ್ಟೊತ್ತನ ಮಾಡಿದ್ರೆ ನಾವು ಊರಿಗೆ ಯಾವಾಗ ಹೋಗ್ಲು ಏನು ಒಂದು ತಿಳಿಯಾಡ್ತಿಲ್ಲ. ಬಸ್ ಇನ್ನೂ ಊಟನೂ ಆಗಿಲ್ಲ. ಊಟ ಮಾಡಿಕೊಂಡು ನೆಕ್ಸ್ಟ್ ಲಾಗಲ್ಲಿ ಮೀಟ್ ಆಗ್ತೀನಿ. ಅಗೇನ್ ನಾನು ಹೇಳ್ತಾ ಇದ್ದೀನಿ, ನನ್ನ ಮೇಕಪ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಡೆಮೋ ಫಾರ್ ದಟ್ ಕ್ಲಾಸಸ್. ಓಕೆ, ನನ್ನ ಡೆಮೋ ಕೊಟ್ಟಿದ್ದು ಮೇಕಪ್ ಕ್ಲಾಸಿಗೋಸ್ಕರ. ಆ್ಯಂಡ್ ಬ್ಯೂಟಿಷಿಯನ್ ಕ್ಲಾಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಒಂದು ಬ್ಯಾಚ್ ಕೂಡ ಮುಗಿದದ. ನೆಕ್ಸ್ಟ್ ಬ್ಯಾಚ್ ನಾನು May 1st ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಮೇಕಪ್ ಕ್ಲಾಸ್ ಕೂಡ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎನಿ ಎಂಕ್ವೈರೀಸ್ ಆರ್ ಎನಿ ಇನ್ಫಾರ್ಮೇಷನ್ ಇತ್ತಂದ್ರೆ ನಾನು ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಂಬರ್ ಹಾಕಿರ್ತೀನಿ, ಲೈಕ್ ವಿಡಿಯೋದಲ್ಲಿ ನಂಬರಿಗೆ ಕಾಲ್ ಮಾಡಿ ಆ್ಯಂಡ್ ಮೆಸೇಜ್ ಕೂಡ ಮಾಡ್ಬೋದು. ಆ್ಯಂಡ್ ಇನ್ಸ್ಟಾದ ID ಕೂಡ ಹಾಕಿದ್ದೀನಿ. ಏನಾದರೂ ಇದ್ದರೆ ಡನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please share and comment me and subscribe my channel. Thank you so much. Meet you next vlog. Thank you. Bye. Bye.